ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ ಇನ್ಫೋ ಕನ್ನಡಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ ಸೀರೀಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್ ಆಗಿರುತ್ತೆ. ಈ ವಿಡಿಯೋ ಬಂದು ನಮ್ಮ ಡ್ಯಾಕ್ ಸೀರೀಸ್ನ 5ನೇ ವಿಡಿಯೋ. ಈ ವಿಡಿಯೋದಲ್ಲಿ ನೀವು ಡೇಟಾ ಟೈಪ್ಸ್, ಡ್ಯಾಕ್ಸಲ್ಲಿ ಡೇಟಾ ಟೈಪ್ಸ್ ಬಗ್ಗೆ ನೀವು ತಿಳ್ಕೊತೀರ. ಸೊ ಬನ್ನಿ, ಈ ಡೇಟಾ ಟೈಪ್ಸ್ ಯಾವುದೆಲ್ಲ ಡೇಟಾ ಟೈಪ್ಸ್ ಇದೆ, ಡೇಟಾ ಟೈಪ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲು ಈ ಡೇಟಾ ಟೈಪ್ ಅಂದರೆ ಏನು, ಡ್ಯಾಕ್ಸಲ್ಲಿ ಅಥವಾ ಬೇರೆ ಯಾವುದೇ ಟೆಕ್ನಾಲಜಿ ಅಥವಾ ಸಾಫ್ಟ್ವೇರ್ ಯಾವುದೇ ಆಗಲಿ ಡೇಟಾ ಟೈಪ್ಸ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಡೇಟಾ ಟೈಪ್, ಡ್ಯಾಕ್ಸಲ್ಲಿ ಡೇಟಾ ಟೈಪ್ ಅಂತಂದರೆ ಒಂದು ಕಾಲಮಲ್ಲಿ ನಾವೇನು ಡೇಟಾ ಸ್ಟೋರ್ ಮಾಡಿರ್ತೀವಿ, ಆ ಕಾಲಮ್ ಯಾವ ಟೈಪ್ ಆಫ್ ಡೇಟಾ ಇರುತ್ತೆ ಅಂದರೆ ಅದು ಟೆಕ್ಸ್ಟ್ ಇರುತ್ತಾ, ಡೇಟ್ ಇರುತ್ತಾ, ನಂಬರ್ ಇರುತ್ತಾ ಅಂತ ಡಿಫ್ರೆಂಟ್ ಕೈಂಡ್ಸ್ ಇರುತ್ತಲ್ಲ, ಅದಕ್ಕೆ ನಾವು ಡೇಟಾ ಟೈಪ್ಸ್ ಅಂತ ಕರಿತೀವಿ. ಮತ್ತು ನಾವು ಆದಷ್ಟು ಪ್ರತಿ ಕಾಲಮಲ್ಲಿ ಡೇಟಾ ಟೈಪ್ಸ್ ಕರೆಕ್ಟಾಗಿರಬೇಕು. ಆವಾಗಲೇ ನಮಗೆ ಒಂದು ಕ್ಯಾಲ್ಕುಲೇಷನ್ಸ್ ಆಗಲಿ, ಒಂದು ರಿಸಲ್ಟ್ಸ್ ಆಗಲಿ ಎಫಿಷಿಯೆಂಟಾಗಿ ನಮಗೆ ಸಿಗುತ್ತೆ. ಡ್ಯಾಕ್ಸಲ್ಲಿ ಅನೇಕ ರೀತಿಯಾದ ಡೇಟಾ ಟೈಪ್ಸ್ ಇದೆ. ಅದರದ್ದೇ ಆದ ಕೆಲವೊಂದು ಇಂಪಾರ್ಟೆನ್ಸ್ ಕೂಡ ಇರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಟೈಪ್ ಆಫ್ ಡೇಟಾ ಇನ್ ಡ್ಯಾಕ್ಸ್. ನಾವು ಡ್ಯಾಕ್ಸಲ್ಲಿ ಯಾವುದೆಲ್ಲ ಡಿಫ್ರೆಂಟ್ ಡೇಟಾ ಟೈಪ್ಸನ್ನು ನೋಡ್ತೀವಿ ಅದನ್ನು ನೋಡೋಣ. ನೋಡಿ, ಇಲ್ಲಿ ಹೋಲ್ ನಂಬರ್ ಅಂತಿದೆ. ಹೋಲ್ ನಂಬರ್ ಅಂತಂದರೆ ಇದು ಇಂಟೀಜರ್ ಅಂತ ಕರಿತೀವಿ. ಇಲ್ಲಿ ಡೆಸಿಮಲ್ ನಂಬರ್ಸ್ ಇರಲ್ಲ, ನಿಮಗೆ ಪಾಸಿಟಿವ್ ಅಥವಾ ನೆಗೆಟಿವ್ ನಂಬರ್ಸ್ ಕೂಡ ಇರುತ್ತೆ. ಇಲ್ಲಿ ನೀವು ಇದನ್ನು ಕೌಂಟಿಂಗ್, ನೀವು ಒಂದು ನಂಬರ್ಸನ್ನು ಕೌಂಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು. ಇದೇ ರೀತಿ ನಂಬರ್ಗಳಿಗೆ ಯಾವುದೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅದನ್ನು ನೀವಿಲ್ಲಿ ಮಾಡ್ಕೋಬೋದು. ಡೆಸಿಮಲ್ ನಂಬರ್ ಅಂದರೆ ನಿಮ್ಗೆ ನೋಡಿ, ಇಲ್ಲಿ ಡೆಸಿಮಲ್ ನಂಬರ್ಸ್ ಇರುತ್ತೆ. 3.14, ಈ 14.14 ಅಂದರೆ ಡೆಸಿಮಲ್ ನಂಬರ್. ಅಂದರೆ ಇದರಲ್ಲಿ ನಮಗೆ ಡೆಸಿಮಲ್ ನಂಬರನ್ನು ನಾವು ಸ್ಟೋರ್ ಮಾಡ್ಕೋತೀವಿ. ಅಕಸ್ಮಾತ್ ನಾವು ಫಿನಾನ್ಷಿಯಲ್, ಸೈಂಟಿಫಿಕ್ ಅಥವಾ ಕಂಟಿನ್ಯೂಸ್ ಡೇಟಾನ ನಾವು ಯೂಸ್ ಮಾಡಬೇಕು ಅಂದರೆ ಈ ಡೆಸಿಮಲ್ ನಂಬರ್ ಡೇಟಾ ಟೈಪನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಕರೆನ್ಸಿ. ಕರೆನ್ಸಿ ಅಂದರೆ ನಮಗೆ ಈ ಕರೆನ್ಸಿ ಸಿಂಬಲ್ ನೋಡಿ, ಇಲ್ಲಿ ಡಾಲರ್ ಇದೆ, ರುಪೀಸ್ ಇದೆ, ಆ ಥರ ಬೇರೆ ಬೇರೆ ರೀತಿಯಾದ ಕರೆನ್ಸಿ ಸಿಂಬಲನ್ನು ನಾವೇನಿಲ್ಲಿ ಅಪ್ಲೈ ಮಾಡ್ತೀವಿ. ಅದಕ್ಕೆ ನಾವು ಕರೆನ್ಸಿ ಡೇಟಾ ಟೈಪ್ ಅಂತ ಕರಿತೀವಿ. ಮತ್ತು ಡೇಟ್ ಟೈಮ್, ಅಕಸ್ಮಾತಾಗಿ ನಾನು ಡೇಟ್ ಅಥವಾ ಟೈಮನ್ನು ಸ್ಟೋರ್ ಮಾಡಬೇಕು ಅಂದಾಗ ಈ ಡೇಟಾ ಟೈಪನ್ನು ನಾನು ಯೂಸ್ ಮಾಡ್ಕೋಬೋದು. ಬೂಲಿಯನ್. ಬೂಲಿಯನ್ ಅಂತಂದರೆ ಈಗ ಟ್ರೂ ಅಥವಾ ಫಾಲ್ಸ್ ವ್ಯಾಲ್ಯೂಸ್ ಏನಿದೆ ಅದು ಸ್ಟೋರ್ ಮಾಡೋದಕ್ಕೆ ನಾವು ಬೂಲಿಯನ್ ಅಂತ ಕರಿತೀವಿ. ಇದು ಯೂಶಲಿ ಕಂಡೀಷನ್ಸ್ ಅಥವಾ ಲಾಜಿಕಲ್ ಆಪರೇಷನ್ಸ್ ಅಥವಾ ಎಕ್ಸ್ಪ್ರೆಷನ್ಸ್ ಮಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ಕೋತೀವಿ. ರೈಟ್. ಟೆಕ್ಸ್ಟ್. ಟೆಕ್ಸ್ಟ್ ಬಂದು ನಿಮಗೆ ಆಲ್ಫಾನ್ಯೂಮರಿಕ್ ಅಂದರೆ ಆಲ್ಫಾಬೆಟ್ಸ್ ಮತ್ತು ನಿಮಗೆ ನೋಡಿ ಮಿಕ್ಸ್ ಆಫ್ ಆಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಎರಡನ್ನು ಕೂಡ ನೀವೇನು ಮಾಡ್ತೀವಿ ಅದಕ್ಕೆ ನಾವು ಟೆಕ್ಸ್ಟ್ ಅಂತ ಕರಿತೀವಿ. ಟೆಕ್ಸ್ಟಲ್ಲಿ ನೀವು ನಂಬರ್ ಜೊತೆ ಟೆಕ್ಸ್ಟ್ ಹಾಕೋಬೋದು. ಇಲ್ಲಿ ನೋಡಿ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಅಂತಿದೆ, ಡಬಲ್ ಕೋಟ್ಸಲ್ಲಿ ಇದೆಯಲ್ಲ ಇದು, ಇಲ್ಲಿ ಇದು ಟೆಕ್ಸ್ಟ್ ಡೇಟಾ ಟೈಪ್ ಇರುತ್ತೆ. ನೆಕ್ಸ್ಟ್ ಬಂದು ಬೈನರಿ. ಬೈನರಿ ಬಂದು ಇಮೇಜಸ್ ಅಥವಾ ಫೈಲ್ಸನ್ನು ಸ್ಟೋರ್ ಮಾಡೋದಕ್ಕೆ ನಾವು ಈ ಬೈನರಿ ಡೇಟಾ ಟೈಪನ್ನು ಯೂಸ್ ಮಾಡ್ತೀವಿ. ಬಟ್ ಇದು ತುಂಬ ಅಂದರೆ ತುಂಬ ರೇರ್, ಅಂದರೆ ಜಾಸ್ತಿ ಇದನ್ನು ನಾವು ಯೂಸ್ ಮಾಡಲ್ಲ. ಬ್ಲ್ಯಾಂಕ್. ಬ್ಲ್ಯಾಂಕ್ ಬಂದು ನಲ್ ವ್ಯಾಲ್ಯೂಸ್ ಇರುತ್ತೆ. ಅಕಸ್ಮಾತ್ ನನಗೆ ನಲ್ ವ್ಯಾಲ್ಯೂಸ್ ಬೇಕು ಅಂದಾಗ ನಾನು ಈ ಬ್ಲ್ಯಾಂಕನ್ನು ಯೂಸ್ ಮಾಡ್ಕೋಬೋದು. ಸೊ ಬನ್ನಿ, ಇವಾಗ ಪವರ್ ಬಿ ಐಯಲ್ಲಿ ಡೇಟಾ ನಾವು ಇಂಪೋರ್ಟ್ ಮಾಡಿದಾಗ ಯಾವುದೆಲ್ಲ ಡೇಟಾ ಟೈಪ್ಸ್ ಬರುತ್ತೆ ಅದನ್ನು ನಾವು ಚೆಕ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಡೇಟಾನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೇಬಲ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ನನಗೆ ಇಲ್ಲಿರೋವಂಥ ಡೇಟಾ ಇದೆಯಲ್ಲ, ಇದೆಲ್ಲ ಬಂದು ಬೇರೆ ಬೇರೆ ಡೇಟಾ ಟೈಪಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ರೋ ಐ ಡಿಯನ್ನು ಸೆಲೆಕ್ಟ್ ಮಾಡ್ತೀನಿ. ರೋ ಐ ಡಿ ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ, ಇಲ್ಲೋದ್ರೆ ಡೇಟಾ ಟೈಪ್ ಇಲ್ಲಿ ಹೋಲ್ ನಂಬರ್ ಅಂತ ಬರುತ್ತೆ. ಅದೇ ನಾನು ಆರ್ಡರ್ ಐ ಡಿ ಸೆಲೆಕ್ಟ್ ಮಾಡೋದು ನೋಡಿ, ಟೆಕ್ಸ್ಟ್ ಅಂತ ಬರುತ್ತೆ, ಯಾಕಂದರೆ ಇಲ್ಲಿ ನಂಬರ್ ಜೊತೆಗೆ ಟೆಕ್ಸ್ಟು ಇದೆ. ಆರ್ಡರ್ ಡೇಟ್ ಸೆಲೆಕ್ಟ್ ಮಾಡ್ತೀನಿ, ನೋಡಿ ಇಲ್ಲಿ ಡೇಟ್ ಅಂತ ಬರುತ್ತೆ. ಶಿಪ್ ಮೋಡ್ ಸೆಲೆಕ್ಟ್ ಮಾಡಿದ್ರೆ ಮತ್ತಿದ ಟೆಕ್ಸ್ಟ್ ಆಗುತ್ತೆ. ಇದೇ ರೀತಿ ನಾನು ಏನು ಮಾಡ್ತೀನಿ, ಇಲ್ಲಿ ರೈಟ್ ಸೈಡ್ಗೆ ಹೋದರೆ ಇಲ್ಲಿ ಒಂದಷ್ಟು ನಂಬರ್ ಕಾಲಮ್ಸ್ ಇದೆ. ನೋಡಿ, ಸೇಲ್ಸನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿ ಡೆಸಿಮಲ್ ನಂಬರ್, ಕ್ವಾಂಟಿಟಿ ಅದು ಹೋಲ್ ನಂಬರ್, ಯಾಕಂದರೆ ಡೆಸಿಮಲ್ಸ್ ಇಲ್ಲ. ಮತ್ತು ನಾನು ಇಲ್ಲಿ ಡಿಸ್ಕೌಂಟ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ 0 ಇದೆ, ಅದು ಡೆಸಿಮಲ್ ನಂಬರ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಫಿಲ್ಟ್ರಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಡೆಸಿಮಲ್ ನಂಬರ್ಸ್ ಇದೆ. ಸೊ ಈ ರೀತಿ ನಾನು ಇಲ್ಲೋದ್ರೆ ನಾವು ಡೇಟಾನ ಇಂಪೋರ್ಟ್ ಮಾಡ್ಕೊಂಡಾಗ ಪ್ರತಿ ಕಾಲಮ್ಗೂ ಒಂದೊಂದು ಡಿಫ್ರೆಂಟ್ ಡೇಟಾ ಟೈಪ್ಸ್ ಅದೇ ಆಟೋಮೆಟಿಕ್ಕಾಗಿ ಅಸೈನ್ ಮಾಡ್ಕೊಂಡಿರುತ್ತೆ.
ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಡೇಟಾ ಟೈಪ್ ಕನ್ವರ್ಷನ್ಸ್ ಅಂತಿದೆ. ನಾನು ನಿಮ್ಗೆ ಹೇಳಿದೆ ಇಲ್ಲಿ ಡೇಟಾ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂದರೆ ಪ್ರತಿ ಕಾಲಮ್ಗೂ ಡೇಟಾ ಟೈಪನ್ನು ತಾನೇ ಅಸೈನ್ ಮಾಡ್ಕೊಂಡಿರುತ್ತೆ. ಅಕಸ್ಮಾತ್ ಏನಾದರೂ ಕೆಲವು ಟೈಮ್ ನಾನು ಡೇಟಾ ಟೈಪನ್ನು ಚೇಂಜ್ ಮಾಡಬೇಕಾಗಿ ಬರುತ್ತೆ. ಯಾವಾಗ ಸೇ ಡ್ಯಾಕ್ಸ್ ಕನ್ವರ್ಟ್ಸ್ ಡೇಟಾ ಟೈಪ್ಸ್ ವೇರ್ ಪಾಸಿಬಲ್. ಅಂದರೆ ಡ್ಯಾಕ್ಸ್ ಏನು ಮಾಡುತ್ತೆ ಅಂದರೆ ಎಲ್ಲೆಲ್ಲ ಡೇಟಾ ಟೈಪನ್ನು ಕನ್ವರ್ಟ್ ಮಾಡ್ಕೋಬೇಕು ಅದು ಆಟೋಮೆಟಿಕ್ಕಾಗಿ ಕನ್ವರ್ಟ್ ಮಾಡಿರುತ್ತೆ. ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ಸ್, ಇವಾಗ ನಾನು ಫಂಕ್ಷನ್ನ ಯೂಸ್ ಮಾಡಿ ಕೂಡ ನಾನು ಈ ಫಾರ್ಮ್ಯಾಟ್ಸನ್ನು ಚೇಂಜ್ ಮಾಡ್ಕೊಂಡ್ಬಂದರೆ ಡೇಟಾ ಟೈಪನ್ನು ಕನ್ವರ್ಟ್ ಮಾಡ್ಕೋಬೋದು. ಡೇಟಾ ಟೈಪ್ ಕನ್ವರ್ಷನ್ ಅಂದರೆ ಒಂದು ಫಾರ್ಮ್ಯಾಟಿಂದ ಇನ್ನೊಂದು ಫಾರ್ಮ್ಯಾಟ್ಗೆ, ಒಂದು ಟೈಪಿಂದ ಇನ್ನೊಂದು ಟೈಪ್ಗೆ ನಾವೇನು ಚೇಂಜ್ ಮಾಡ್ತೀವಿ ಅದಕ್ಕೆ ನಾವು ಡೇಟಾ ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಇಲ್ಲೋಗ್ಬಿಟ್ಟು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಏನು ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಇಲ್ಲಿ ಸೇಲ್ಸ್ ಅಂತ ಇದೆ, ಕ್ವಾಂಟಿಟಿ ಅಂತಿದೆ, ಡಿಸ್ಕೌಂಟ್ ಅಂತಿದೆ. ಇಲ್ಲ ನೀವಾಗ ಡೇಟಾ ಟೈಪನ್ನು ಚೇಂಜ್ ಮಾಡಲ್ಲ, ಬಟ್ ಈ ಕಾಲಮ್ ಸೆಲೆಕ್ಟ್ ಮಾಡಿ ಏನು ಮಾಡ್ತೀನಿ ನೋಡಿ, ಇಲ್ಲಿ ಡೇಟಾ ಟೈಪ್ ಇದೆಯಲ್ಲ, ಡೆಸಿಮಲ್ ನಂಬರ್ ಇತ್ತಿದೆ, ಇದ್ರ ಫಾರ್ಮ್ಯಾಟ್ ಅಷ್ಟೇ ಚೇಂಜ್ ಮಾಡ್ತೀನಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಪರ್ಸಂಟೇಜ್ ಅಂತಿದೆ, ನಾನು ಕ್ಲಿಕ್ ಮಾಡಿದ್ರೆ ಇದು ಪರ್ಸಂಟೇಜಿಗೆ ಚೇಂಜ್ ಆಗ್ಬಿಡುತ್ತೆ. ನೋಡಿ ಇವಾಗ ಅದು ಡಿಸ್ಕೌಂಟ್ ಅಂತ ಏನಿದೆ ಇದು ನೋಡಿ ಪರ್ಸಂಟೇಜ್ ಚೇಂಜ್ ಆಯಿತು. ಅವೆಲ್ಲ ನಾವು ನೋಡಿದಾಗ ಇದು ಡೆಸಿಮಲಲ್ಲಿತ್ತು, ಡೆಸಿಮಲ್ ನಂಬರ್ 0.15 ಅಂತ ಆ ಥರದ್ದೆಲ್ಲ ನಂಬರ್ಸ್ ಇತ್ತು. ಇಲ್ಲಿ ನೋಡಿದ್ರೆ ಇವಾಗ ಪರ್ಸಂಟೇಜ್ ಕನ್ವರ್ಟ್ ಆಗೋಯ್ತು. ಸೊ ಇದು ಫಾರ್ಮ್ಯಾಟನ್ನು ಚೇಂಜ್ ಮಾಡಿರೋದು. ಡೇಟಾ ಟೈಪ್ ಸ್ಟಿಲ್ ಅದು ಡೆಸಿಮಲ್ ನಂಬರ್ ಅಂತಲೇ ಇದೆ. ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಸೇಲ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಈ ಸೇಲ್ಸ್ ಕಾಲಮನ್ನು ನಾನು ಏನು ಮಾಡ್ತೀನಿ, ಕಂಪ್ಲೀಟ್ ಡೇಟಾ ಟೈಪನ್ನು ಚೇಂಜ್ ಮಾಡಿಬಿಡ್ತೀನಿ. ಯಾವ ಥರ ಡೆಸಿಮಲ್ ನಂಬರ್ ಇದೆ, ಇಲ್ಲಿ ಹೋಗ್ಬಿಟ್ಟು ಹೋಲ್ ನಂಬರ್ ಅಂತ ಕೊಡ್ತೀನಿ. ಹೋಲ್ ನಂಬರ್ ಅಂದರೆ ನಮಗೆಲ್ಲ ಗೊತ್ತು, ಡೆಸಿಮಲ್ ನಂಬರ್ಸ್ ಇರಲ್ಲ, ಬರೀ ಇಂಟೀಜರ್ ವ್ಯಾಲ್ಯೂಸ್ ಅಷ್ಟೇ ಇರುತ್ತೆ. ನೋಡಿ ಇವಾಗ ಅದು ಹೋಲ್ ನಂಬರ್ ಅಂತ ಕೊಟ್ಟರೆ ನೋಡಿ ಕಂಪ್ಲೀಟ್ ಕಾಲಮ್ ನಮಗೆ ಚೇಂಜ್ ಆಗೋಯ್ತು ಹೋಲ್ ನಂಬರ್ಗೆ. ಇದು ನಾವು ಡೈರೆಕ್ಟಾಗಿ ಕನ್ವರ್ಟ್ ಮಾಡೋವಂಥದ್ದು. ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ಸ್ ನಾನಿಲ್ಲಿ ಫಾರ್ಮುಲಾಸನ್ನು ಯೂಸ್ ಮಾಡಿ ಕೂಡ ಮಾಡ್ಬೋದು, ವ್ಯಾಲ್ಯೂ, ಫಾರ್ಮ್ಯಾಟ್, ಡೇಟ್ ಅಂತ. ಇದೆಲ್ಲ ಡೀಟೇಲ್ ಆಗಿ ನಾವು ಇನ್ನು ಡ್ಯಾಕ್ಸ್ ಫಂಕ್ಷನ್ಸ್ ಬಂದಾಗ ನಾನು ಇದನ್ನು ಹೇಳ್ಕೊಡ್ತೀನಿ. ಬಟ್ ಇವಾಗ ಒಂದು ಎಕ್ಸಾಂಪಲ್ ಫಾರ್ಮ್ಯಾಟ್ ಅಂತ ತಗೊಳ್ಳೋಣ. ಇವಾಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಆರ್ಡರ್ ಡೇಟ್ ಇದೆ, ಇಲ್ಲೊಂದು ಡೇಟ್ ಫಾರ್ಮ್ಯಾಟ್ ಇದೆ. ಇದು ಡೇಟ್ ಫಾರ್ಮ್ಯಾಟ್ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿ ನೋಡಿ, ಇದು ಬಂದು ಡೇಟ್ ಅಂತಿದೆ. ನಾನೇನು ಮಾಡ್ತೀನಿ ಇವಾಗ ಇಲ್ಲೊಂದು ನ್ಯೂ ಕಾಲಮ್ ಅಂತ ತೊಗೋತೀನಿ, ಹೊಸ ಕಾಲಮನ್ನು ಕ್ರಿಯೇಟ್ ಮಾಡ್ತೀನಿ. ನೀವು ಇಲ್ಲಿ ನ್ಯೂ ಕಾಲಮ್ ಅಂತ ಇಲ್ಲಾದರೂ ತೊಗೋಬೋದು, ಟೇಬಲ್ ಟೂಲ್ಸ್ಗೆ ಹೋಗಿ ಇಲ್ಲಾದರೂ ನೀವು ತೊಗೋಬೋದು. ನ್ಯೂ ಕಾಲಮ್ ಅಂತ ಕೊಡ್ತೀನಿ, ಒಂದು ಹೊಸ ಕಾಲಮ್ ಕ್ರಿಯೇಟ್ ಆಗುತ್ತೆ. ನಾನು ಏನು ಮಾಡ್ತೀನಿ ಇಲ್ಲಿ ಡೇಟ್ ಫಾರ್ಮ್ಯಾಟ್ ಚೇಂಜ್ ಅಂತ ಕಾಲಮ್ ನೇಮ್ ಕೊಟ್ಬಿಟ್ಟು ನೋಡಿ ಇಲ್ಲಿ ಏನು ಮಾಡ್ತೀನಿ, ಫಾರ್ಮ್ಯಾಟ್ ಅಂತ ಒಂದು ಫಂಕ್ಷನ್ ಇದೆ ಅದನ್ನು ತೊಗೋತೀನಿ. ಅದು ವ್ಯಾಲ್ಯೂ ಕೇಳುತ್ತೆ, ನಾನೇನು ಮಾಡ್ತೀನಿ ಆರ್ಡರ್ ಡೇಟ್ ಅಂತ ಕೊಡ್ತೀನಿ. ಆರ್ಡರ್ ಡೇಟ್ ಕೊಟ್ಬಿಟ್ಟು ಇದಕ್ಕೆ ಡಿಫ್ರೆಂಟ್ ಫಾರ್ಮ್ಯಾಟ್ಸನ್ನು ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ DD-MMMYYY ಆಯಿತಾ. DMY ಅಂದರೆ ಡೇಟ್, ಇದು ಡೇ, ಮಂತ್, ಇಯರ್. ಮತ್ತು ನಾನೇನು ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು DDD ಅಂತ ಕೊಡ್ತೀನಿ. DDD ಅಂದರೆ ಒಂದು ವೀಕ್ ನೇಮ್, ಅಬ್ರಿವೇಟೆಡ್ ವೀಕ್ ನೇಮ್ ಅಂದರೆ SUN MON ಆ ಥರ ಬರುತ್ತೆ. ಎಂಟರ್ ಅಂತ ಕೊಡ್ತೀನಿ. ಇವಾಗ ನೋಡಿ ಇಲ್ಲಿ ಅದೇ ಡೇಟು ನಮಗೆ ಬೇರೆ ಫಾರ್ಮ್ಯಾಟಲ್ಲಿ ಬರುತ್ತೆ, ರೈಟ್. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನೋಡಿ ಈ ಡೇಟು ಟೆಕ್ಸ್ಟ್ ಡೇಟಾ ಟೈಪಲ್ಲಿ ಇರುತ್ತೆ. ಸೊ ಈ ರೀತಿ ನಾನು ಡೇಟಾ ಟೈಪ್ಸನ್ನು ಮ್ಯಾನ್ಯಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಬಟ್ ನೀವೇನೇ ಕನ್ವರ್ಷನ್ ಮಾಡಬೇಕಾದ್ರೂ ತುಂಬ ಹುಷಾರಾಗಿರ್ಬೇಕು, ಯಾಕಂದರೆ ಅಕಸ್ಮಾತ್ ನೀವೇನಾದರೂ ಡೇಟಾ ಟೈಪ್ಸನ್ನು ಕನ್ವರ್ಟ್ ಮಾಡಿದ್ರೆ ನಿಮಗೆ ಕ್ಯಾಲ್ಕುಲೇಷನ್ಸ್ ಕೆಲವು ಟೈಮು ಸರಿಗೆ ಬರಲ್ಲ. ಓಕೆ, ರೈಟ್. ಬೆಸ್ಟ್ ಪ್ರಾಕ್ಟೀಸಸ್, ಡೇಟಾ ಟೈಪ್ಗೆ ಬೆಸ್ಟ್ ಪ್ರಾಕ್ಟೀಸಸ್ ಏನು? ನಾವು ಯಾವಾಗಲೂ ನೋಡಿ ಇಲ್ಲಿ ಹೇಳುತ್ತೆ, ಆಲ್ವೇಸ್ ಚೂಸ್ ದಿ ಅಪ್ರೋಪ್ರಿಯೇಟ್ ಡೇಟಾ ಟೈಪ್ ಫಾರ್ ಯುವರ್ ಕಾಲಮ್ ವೇರಿಯೇಬಲ್. ನಮ್ಮ ಕಾಲಮ್ಗೆ ಯಾವ ಒಂದು ಡೇಟಾ ಟೈಪ್ ಅಪ್ರೋಪ್ರಿಯೇಟ್ ಆಗಿರುತ್ತೆ, ಅಂದರೆ ಯಾವುದು ಅನುಕೂಲ, ಅಂದರೆ ಯಾವುದು ಕರೆಕ್ಟಾಗಿರುತ್ತೆ ಅದನ್ನು ಮಾತ್ರ ನಾವು ತೊಗೋಬೇಕಾಗತ್ತೆ. ಅನ್ನೆಸೆಸರಿ ಕನ್ವರ್ಷನ್ಸ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನೇನೋ ಕನ್ವರ್ಟ್ ಮಾಡಿದೆ, ಇಲ್ಲೆಲ್ಲೋ ಡೇಟ್ ನಾನು ಹೋಗ್ಬಿಟ್ಟು ಟೆಕ್ಸ್ಟ್ ಕನ್ವರ್ಟ್ ಮಾಡಿದೆ, ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಕ್ಯಾಲ್ಕುಲೇಷನ್ಸು ಮತ್ತು ನಮ್ಮ ಪರ್ಫಾರ್ಮೆನ್ಸು ಸರಿಗಿರಲ್ಲ. ಸೊ ನಮಗೆ ರಿಸಲ್ಟ್ಸ್ ಕೂಡ ಸರಿಯಾಗಿ ಬರಲ್ಲ. ಫಿನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ಇದ್ದಾಗ ನಾವು ಆದಷ್ಟು ಕರೆನ್ಸಿಯನ್ನು ಯೂಸ್ ಮಾಡಬೇಕು, ಅಂದರೆ ಕರೆನ್ಸಿ ಡೇಟಾ ಟೈಪನ್ನು ಯೂಸ್ ಮಾಡಬೇಕು.
ಡೇಟ್ ಟೈಮ್ ಕಾಲಮ್ಸ್ನ ಕನ್ಸಿಸ್ಟೆನ್ಸಿಯಾಗಿ ನಮಗೆ ಅಕಸ್ಮಾತಿಗೆ ಟೈಮ್ ಬೇಸ್ಡ್ ಅನಾಲಿಸಿಸ್ ಮಾಡಬೇಕು ಅಂದಾಗ ಆದಷ್ಟು ಟೈಮ್ ಮತ್ತು ಡೇಟ್ ಕಾಲಮ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಅಪ್ಲೈ ಮಾಡಬೇಕಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಸ್, ಕನ್ಕ್ಲೂಷನ್ ಮತ್ತು ನೆಕ್ಸ್ಟ್ ಸ್ಟೆಪ್ಸ್ ಇಷ್ಟೊತ್ತರೆಗೂ ನಾವೇನು ಮಾಡಿದ್ವಿ ಮತ್ತು ನೆಕ್ಸ್ಟ್ ನಾವೇನು ಕಲಿಬೋದು ನೋಡಿ. ಡೇಟಾ ಟೈಪ್ಸನ್ನು ಮಾಸ್ಟರ್ ಮಾಡಿಕೊಂಡ್ರೆ ನಮಗೆ ಈ ಡ್ಯಾಕ್ಸ್ ಏನಿದೆಯಲ್ಲ ಇದು ತುಂಬ ಎಫಿಷಿಯೆಂಟಾಗಿ ನಾವು ವರ್ಕ್ ಮಾಡ್ಬೋದು. ಅಕಸ್ಮಾತ್ ನನ್ನ ಡೇಟಾ ಟೈಪ್ಸ್ ತುಂಬ ಚೆನ್ನಾಗಿ ಕಲಿಬೇಕು ಅಂತಂದರೆ ಏನು ಮಾಡ್ಬೋದು, ಹೆಚ್ಚಿನ ರೀತಿಯಾಗಿ ಪವರ್ ಬಿ ಐ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಕಾಲಮ್ಸನ್ನು ನಾವು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನು ತುಂಬ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲಕರವಾಗಿ ಯೂಸ್ ಮಾಡ್ಕೋಬೋದು. ಈ ಡ್ಯಾಕ್ಸ್ ಡೇಟಾ ಟೈಪ್ಸ್ ಏನಿದೆ ಇನ್ನೂ ನಾವು ಜಾಸ್ತಿ ಕಲಿಬೇಕು ಅಂದಾಗ ನೆಕ್ಸ್ಟ್ ವೀಡಿಯೋಸಲ್ಲಿ ಇದ್ರ ಬಗ್ಗೆ ತುಂಬ ಡೀಪಾಗಿ ನಾವು ಇದನ್ನು ಮಾಡ್ತೀವಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ, ರೈಟ್. ಸೊ ಇವಾಗ ನೆಕ್ಸ್ಟ್ ನಾವೇನು ಕಲಿತೀವಿ, ನೆಕ್ಸ್ಟ್ ವಿಡಿಯೋ ಏನು ಬರುತ್ತೆ ಈ ಸೀರೀಸಲ್ಲಿ, ನೆಕ್ಸ್ಟ್ ಟಾಪಿಕ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಡ್ಯಾಕ್ಸ್ ಆಪರೇಟರ್ಸ್. ಅಂದರೆ ನೆಕ್ಸ್ಟು ನಾವು ಡ್ಯಾಕ್ಸ್ ಆಪರೇಟರ್ಸ್ ಯಾವ ರೀತಿ ಯೂಸ್ ಮಾಡ್ಬೋದು, ಡ್ಯಾಕ್ಸ್ ಆಪರೇಟರ್ಸ್ ಅಂದರೆ ಏನು ಅಂತ ಕಲ್ತ್ಕೊಳ್ಳೋಣ. ನೀವೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಈ ಏನು ನಂಬರ್ ನಾನು ಮೆನ್ಷನ್ ಮಾಡಿದ್ದೀವಿ ಈ ಸ್ಕ್ರೀನ್ ಮೇಲೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ ಮತ್ತು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ. ನೀವು ಇಲ್ಲಿ ಹೋದರೆ ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ಅನೇಕ ಕೋರ್ಸ್ಗಳು ಕನ್ನಡದಲ್ಲೂ ಕೂಡ ಇದೆ. ನೀವು ಅದನ್ನು ನೋಡಿಕೊಂಡು ಕಲ್ತ್ಕೋಬೋದು. ಉಚಿತವಾಗಿ ಅನೇಕ ಕೋರ್ಸ್ಗಳಿದೆ, ಅದನ್ನು ಕೂಡ ನೀವು ನೋಡಿ ಕಲ್ತ್ಕೋಬೋದು. ಮತ್ತು ನೀವೇನಾದರೂ ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ, ಅಕಸ್ಮಾತಾಗಿ ನೀವು ನಮ್ಮ ಬಗ್ಗೆ ಮೊದಲನೇ ಬಾರಿ ತಿಳ್ಕೊಂಡಿದ್ರೆ ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಾವು ಅವೈಲೇಬಲ್ ಇದ್ದೀವಿ. ನೀವು ಹೋಗ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮನ್ನು ದಯವಿಟ್ಟು ಫಾಲೋ ಮಾಡಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅಕಸ್ಮಾತಾಗಿ ಬೇರೆಯವ್ರಿಗೂ ಇದು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಮತ್ತು ನಿಮಗೇನಾದರೂ ತಿಳಿಸ್ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.